ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶುಭಾಸ್ ವ್ಲಾಗ್. ಬನ್ನಿ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ಇವತ್ತು ಹಬ್ಬ ಇರೋದ್ರಿಂದ ಸ್ವಲ್ಪ ಬೇಗ ಎದ್ದು ಬಾಗಿಲೆಲ್ಲ ತೊಳೆದು ಕಸ ಗುಡಿಸಿ ನೀಟಾಗಿ ಹಾಗೆ ಎಲ್ಲ ಮನೆ ಹತ್ರ ಎಲ್ಲ ತೊಳ್ಕೊತಾ ಇದ್ದೀನಿ. ಯಾಕೆ ಅಂದರೆ ನಿನ್ನೆ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ, ಇಲ್ಲಾಂದರೆ ನೈಟೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ, ಆಗಲಿಲ್ಲ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲೆಲ್ಲ ತೊಳ್ಕೊತಾ ಇದ್ದೀನಿ. ಫಸ್ಟು ಯಾವುದೇ ಪೂಜೆ ಮಾಡಬೇಕಾದ್ರೂ ಅಷ್ಟೇ ಮನೆ ಬಾಗಿಲೆಲ್ಲ ಶುದ್ಧಿಯಾಗಿರಬೇಕಲ್ವ. ಹಾಗಾಗಿ ಫಸ್ಟು ನಾನು ಆಚೆದ ಬಾಗಿಲೆಲ್ಲ ತೊಳೆದು ನೀಟ್ ಮಾಡಿಕೊಂಡು ಹಾಗೆ ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ನೀರನ್ನೆಲ್ಲ ಆಚೆಗೂಡಿಸಿ ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಹೊಸ್ಲು ಒಂಥರ ನಮಗೆ ಲಕ್ಷ್ಮೀ ಸ್ವರೂಪ. ಹಾಗಾಗಿ ನಾವು ಅದನ್ನು ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ತೊಳೆದು ಅರಿಶಿನ ಕುಂಕುಮನ ಇಡಬೇಕು ನೀಟಾಗಿ. ಯಾವುದೇ ಮನೆಯಲ್ಲಾದರೂ ಸರಿಯೇ ಮೊದಲಿಗೆ ಬಾಗಿಲನ್ನು ತೊಳೆದ ತಕ್ಷಣ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಒಂದು ರಂಗೋಲಿ ಇಟ್ಟು ಹೂವು ಇಟ್ಟರೆ ಲಕ್ಷಣ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಲಕ್ಷ್ಮೀ ದೇವಿ ಮನೆಗೆ ಬರ್ತಾಳೆ ಅಂತಲೇ ಹೇಳ್ಬೋದು. ಅದೆಲ್ಲ ಮುಗೀತು ಹೊರಗಡೆ ಕೆಲಸ. ಬಟ್ ಅಡುಗೆ ಮನೆಯಲ್ಲಿ ಸಿಂಕ್ ತುಂಬ ಪಾತ್ರೆ ಇತ್ತು, ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಸುತ್ತು ಎಲ್ಲ ಕ್ಲೀನ್ ಮಾಡ್ಕೊಂಡು ಪಾತ್ರೆ ಎಲ್ಲ ತೊಳೆದು ಸ್ಟವ್ ಎಲ್ಲ ಒರೆಸಿ ನಂತರ ಆಚೆ ರಂಗೋಲಿ ಇಡಬೇಕಾಗಿತ್ತು ಬಾಗಿಲಿಗೆ. ಹಾಗೆ ರಂಗೋಲಿ ಇಡೋಣ ಅಂತಂತಂದ್ಬಿಟ್ಟು ಹೋಗಿ ರಂಗೋಲಿ ಇಡ್ತಾಯಿದ್ದೀನಿ. ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತಂತಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ ರಂಗೋಲಿ ಫೋನಲ್ಲಿ ನೋಡಿಕೊಂಡು ಕಲ್ತಿದ್ದು. ನಾನು ಏನು ಮೊದಲಿಂದನೂ ಆಗ್ತಾಯಿದ್ದಿದ್ದಲ್ಲ, ನೋಡಿ ಕಲ್ತ್ಕೊಂಡು ಸಂಕ್ರಾಂತಿ ಹಬ್ಬಕ್ಕೆ ರಂಗೋಲಿಗೆ ಸ್ವಲ್ಪ ಕಲರೆಲ್ಲ ತುಂಬಿ ಹಾಗೆ ಹ್ಯಾಪಿ ಸಂಕ್ರಾಂತಿ ಅಂತ ಕೂಡ ಬರೆದೆ. ಸ್ವಲ್ಪ ಕಬ್ಬನ್ನ ಡಿಸೈನು ಮಾಡಿ ನೋಡ್ತಾ ಇದ್ದೀರಲ್ಲ, ಸಿಂಪಲಾಗಿ ಪುಟಾಣಿ ರಂಗೋಲಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇವತ್ತು ಮನೆಯಲ್ಲಿ ಯಾವಾಗಲೂ ನಾನು ಹೊರಗಡೆಯಿಂದ ಎಳ್ಳು ಬೆಲ್ಲ ತರಿಸ್ತಾಯಿದ್ದೆ, ಬಟ್ ಈ ಸರಿ ನಾವು ಮನೆಯಲ್ಲೇ ಮಾಡೋಣ ಅಂತಂತಂದ್ಬಿಟ್ಟು ಮನೆಯಲ್ಲೇ ಮಾಡೋದಕ್ಕೆ ಎಲ್ಲ ತರಿಸಿಟ್ಕೊಂಡಿದ್ದೀನಿ. ಹಾಗೆ ಒಣಕೊಬ್ಬರಿ ಕೂಡ ಚಚ್ಕೊಂಡೆ. ನೋಡ್ತಾ ಇದ್ದೀರಲ್ಲ, ಒಣಕೊಬ್ಬರಿನ ಈ ರೀತಿ ನಾನು ಹೇಗೆ ಹಚ್ತಾಯಿದ್ದೀನೋ ಆ ರೀತಿ ಸಣ್ಣದಾಗಿ ಸ್ಲೈಸಸ್ ಮಾಡಿಕೊಂಡು ಪುಟಾಣಿಯಾಗಿ ಚಾಪ್ ಮಾಡ್ಕೊಬೇಕು ನೀಟಾಗಿ. ಈ ರೀತಿ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ, ಜಾಸ್ತಿ ದಪ್ಪನೂ ಇರಬಾರ್ದು. ಹಾಗೆ ಹಬ್ಬಕ್ಕೆ ಕಬ್ಬು ಎಲ್ಲ ತಂದಿದ್ದರು. ಕಡಲೆಕಾಯಿನೂ ಗೆಣಸು ಎಲ್ಲ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ ತೊಳೆದು. ನಂತರ ಇವಾಗ ಇಲ್ಲಿ ಕೊಬ್ಬರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮನೆ ಕಸ ಕೂಡ ಗುಡಿಸಿದ್ದೀನಿ, ಮನೆ ಒರೆಸ್ಬೇಕು. ಅಷ್ಟರಲ್ಲಿ ಫಸ್ಟ್ ಇದನ್ನು ಮಾಡಿಟ್ಬಿಡೋಣ ಅಂತಂತಂದ್ಬಿಟ್ಟು ಹಚ್ಕೊಂಡು ಒಂದು ಕಡೆ ಕೊಬ್ಬರಿ ಎಲ್ಲ ಹಚ್ಚಿಟ್ಕೊಂಡೆ. ಹಾಗೆ ಒಂದು ಕಡೆ ಬಾಣಲಿಗೆ 2 ಬೌಲ್ ಅಷ್ಟು ಕಡಲೆ ಬೀಜ ಹಾಕ್ಕೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ, ಸಿಪ್ಪೆ ಎಲ್ಲ ಬಿಡೋ ಹಾಗೆ. ಇದನ್ನು ಕ್ಲೀನಾಗಿ ಹುರ್ಕೊಂಡು ಸಿಪ್ಪೆ ಎಲ್ಲ ಬಿಡಬೇಕು. ಚೆನ್ನಾಗಿ ಸ್ವಲ್ಪ ಕಪ್ಪಾದರೂ ಪರವಾಗಿಲ್ಲ ಹುರ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ಸಪ್ರೇಟ್ ಮಾಡ್ಕೊಬೇಕು. ಗೊತ್ತಾ ಇದ್ದೀರಲ್ಲ, ಈ ರೀತಿ ಹುರ್ಕೊಬೇಕು. ಸಂಕ್ರಾಂತಿ ಹಬ್ಬ ಅಂತಂತಂದರೆ ವರ್ಷದ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಮಾಡ್ತಾರೆ. ಹಾಗೆ ಇದು ತಮಿಳ್ನಾಡಲ್ಲಿ, ಆಂಧ್ರ ಪ್ರದೇಶಲ್ಲಿ, ತಮಿಳ್ನಾಡಲ್ಲಿ ಎರಡೂ ಕಡೆಯೂ ಮಾಡ್ತಾರೆ. ನೆಕ್ಸ್ಟ್ ನಾನಿವಾಗ ಇದಕ್ಕೆ ಕಡಲೆಪಪ್ಪು ಕೂಡ 2 ಬೌಲಷ್ಟು ಸೇರಿಸ್ಕೊಂಡು ಸುಮ್ಮನೆ ಉಗುರು ಬೆಚ್ಚಗಾಗೋಷ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಮೇನ್ ಇದಕ್ಕೆ ಫ್ರೈ ಮಾಡ್ಕೊಬೇಕಾಗಿರೋದು ಯಾವ್ಯಾವುದು ಅಂತಂದರೆ ಕಡಲೆ ಬೀಜ, ಹಾಗೆ ಪುಟಾಣಿ ಕಡಲೆಪಪ್ಪು ಅಂತ ಹೇಳ್ತೀವಲ್ಲ ಅದು, ನಂತರ ಬಿಳಿ ಎಳ್ಳನ್ನು ಕೂಡ ಹುರ್ಕೊಬೇಕು. ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಅಂಗಡಿಲಿ ತರೋದು ಹಾಗೆ ಇರುತ್ತೆ, ಅದಕ್ಕೆ ಮನೆಯಲ್ಲೇ ಮಾಡೋಣ ಅಂತ ಮಾಡ್ತಾ ಇರೋದು. ಇದಕ್ಕೂ 2 ಬೌಲಷ್ಟು ಎಳ್ಳನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಹೆಚ್ಚಾಗಿ ಎಳ್ಳಿರಬೇಕು, ಹಾಗಾಗಿ ಇದನ್ನು ಕೂಡ ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಬೆಲ್ಲನ ಕೂಡ ನೀಟಾಗಿ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಒಂದು 4 ಉಂಡೆ ಚಚ್ಚಿಟ್ಕೊಂಡಿದ್ದೀನಿ. ಫೈನಲಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಜೀರಿಗೆ ಕಾಳು ಬೇಕಾಗಿತ್ತಲ್ವ, ಅದನ್ನು ಕೂಡ ಹೊರಗಡೆಯಿಂದ ತರಿಸ್ಕೊಂಡಿದ್ದೆ. ಜೀರಿಗೆ ಕಾಳು, ಕೊಬ್ಬರಿ, ಕಡಲೆ ಬೀಜ, ಸಿಪ್ಪೆ ಎಲ್ಲ ತೆಗೆದು ನೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಪುಟಾಣಿ ಮತ್ತು ಬಿಳಿ ಎಳ್ಳು, ಬೆಲ್ಲ ಎಲ್ಲ ರೆಡಿಯಾಗಿದೆ. ಇವಾಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಇದಕ್ಕೆ ನಾನು ಇನ್ನೊಂದು ಸ್ವೀಟ್ ಬರುತ್ತೆ, ಅದು ಜಾತ್ರೆನಲ್ಲೆಲ್ಲ ಮಾರ್ತಾರಲ್ವ, ವೈಟ್ ಕಲರ್ದು ತೋರಿಸ್ತೀನಿ ನಿಮ್ಗೆ. ಅದನ್ನು ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಬೌಲ್ ತೊಗೊಂಡು ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ.
ನಂತರ ಪುಟಾಣಿ ಹಾಕ್ಕೊತಾ ಇದ್ದೀನಿ, ಬೆಲ್ಲ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಇವಾಗ ಕಡಲೆ ಬೀಜ, ಕಡಲೆಪಪ್ಪು, ನಂತರ ಸ್ವೀಟ್ ಹೇಳಿದ್ನಲ್ವಾ, ಫಸ್ಟು ಇವಾಗ ಇದು ಜೀರಿಗೆ ಕಾಳು ಹಾಕ್ಕೊಂಡೆ. ನಂತರ ಇದಕ್ಕಿವಾಗ ವೈಟ್ದು ಸ್ವೀಟ್, ಆ ಸ್ವೀಟನ್ನ ಕೂಡ ಸೇರಿಸ್ಕೊತಿದ್ದೀನಿ. ಇದರ ಹೆಸರು ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಹೇಳಿ, ನಾನು ಸ್ವೀಟ್ ಅಂತ ಹೇಳ್ತಾಯಿದ್ದೀನಿ. ಎಲ್ಲ ಇದನ್ನು ಸೇರಿಸ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಬೇಕು ಕೈನಲ್ಲೇನೆ. ನೋಡಿದ್ರಲ್ಲ, ಈ ಎಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನು ಹಾಕಿ ಮಾಡಿದ್ರೆ ಮನೆಯಲ್ಲೇ ಟೇಸ್ಟಿಯಾಗಿರೋವಂಥ ಹೈಜೆನಿಕ್ ಆಗಿರುವಂಥ ಎಳ್ಳು ಬೆಲ್ಲ ಕೂಡ ರೆಡಿ ಆಗುತ್ತೆ. ಎಲ್ಲರೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಹಾಗೆ ಸಮಸ್ತ ಕನ್ನಡದ ಜನತೆಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಈ ಹೊಸ ಸಂಕ್ರಾಂತಿ ಹಬ್ಬ ಸುಗ್ಗಿ ತರಲಿ, ಹಾಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಈ ಹಬ್ಬನ ಹಳ್ಳಿ ಕಡೆ ತುಂಬಾ ಜೋರಾಗಿ ಮಾಡ್ತಾರೆ. ಯಾಕೆಂದರೆ ಈ ಹಬ್ಬ ಮೇನ್ ದನ ಕರುಗಳು ಮತ್ತು ಹಾಗೆ ಬೆಳೆದ ವರ್ಷದ ಪೂರ್ತಿ ಬೆಳೆಗೆ ಪೂಜೆ ಮಾಡೋ ಅಂಥದ್ದು. ಹಾಗೆ ಸಂಕ್ರಾಂತಿ ಹಬ್ಬ ಅಂದರೆ ಪೊಂಗಲ್ ಮಾಡದೇ ಇರೋಕ್ಕಾಗತ್ತಾ? ಹಾಗಾಗಿ ಒಂದು ಕಡೆ ಹೆಸರುಬೇಳೆ, ಸ್ವಲ್ಪ ಕಡಲೆಬೇಳೆ, ಅಕ್ಕಿ ಹಾಕ್ಕೊಂಡು ನೀಟಾಗಿ ಹುರ್ಕೊಂಡು ಸ್ವಲ್ಪ ಒಂದು ಕುಕ್ಕರ್ಗೆ ಹಾಕಿ ವಿಜಿಲ್ ಹಾಕ್ಸ್ಕೊಂಡಿದ್ದೀನಿ. ನಂತರ ಬೆಲ್ಲನ ಒಂದು ಕಡೆ ಚಚ್ಚಿ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಇದನ್ನು ಸೋಸ್ಕೊತಾ ಇದ್ದೀನಿ. ಯಾಕೆ ಅಂತಂತಂದರೆ ಕೆಲವೊಂದು ಬೆಲ್ಲದಲ್ಲಿ ಈ ಕೊಬ್ಬಿನ ನಾರು, ಹಾಗೆ ಸ್ವಲ್ಪ ಒಂಥರ ಏನೋ ಬೇರೆ ಬೇರೆ ಎಲ್ಲ ಇರುತ್ತೆ ಕಪ್ಪದಾಗಿ. ಸೋಸ್ಕೊಳೋದ್ರಿಂದ ನೀಟಾಗಿರುತ್ತಲ್ವ, ನಮಗೂ ಒಳ್ಳೆಯದು. ಹಾಗಾಗಿ ಸೋಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತಂತಂದ್ಬಿಟ್ಟು ತುಪ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಮನೇಲಿ ಮಾಡಿರೋವಂಥ ತುಪ್ಪ. ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ. ಸ್ವಲ್ಪ ಕಾಯ್ದು ಎಣ್ಣೆ ತುಪ್ಪ ಬಿಟ್ಕೊಳ್ಳಿ. ನಂತರ ಇದಕ್ಕೆ ಮನೇಲಿ ದ್ರಾಕ್ಷಿ ಗೋಡಂಬಿ ಇರೋದು, ದ್ರಾಕ್ಷಿ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ಬೇಕು. ಹಾಗೆ ಇದನ್ನು ದೇವ್ರ ಹತ್ರ ಇಟ್ಟು ಕೈ ಮುಗಿಯೋಣ ನೈವೇದ್ಯಕ್ಕೆ ಅಂತಂತಂದ್ಬಿಟ್ಟು. ಇನ್ನು ಏನೂ ಇದು ಮಾಡಿಲ್ಲ. ಹಾಗಾಗಿ ಮನೆಯಲ್ಲೇ ಬೇಯಿಸಿರೋವಂಥ ಕಡಲೆಕಾಯಿ, ಗೆಣಸು, ಹಾಗೆ ಅವರೆಕಾಯಿನೂ ಕೂಡ ಬೇಯಿಸಿರ್ತೀವಿ. ಅದ್ರ ಜೊತೆಗೆ ಇದನ್ನೂ ತೊಗೊಂಡೋಗಿ ದೇವ್ರ ಮುಂದೆ ಇಟ್ಟು ಕೈ ಮುಗಿದು ಬರ್ತೀನಿ. ಮನೇಲೂ ಕೂಡ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡಿದ್ದೀನಿ. ಈ ಸ್ವೀಟ್ ಪೊಂಗಲ್ ಇದ್ಮೇಲೆ ಏನಾದರೂ ಖಾರ ಇರಬೇಕಲ್ವ, ಹಾಗಾಗಿ ಜೊತೆಗೆ ಖಾರ ಪೊಂಗಲ್ ಕೂಡ ಮಾಡ್ಕೊಂಡಿದ್ದೀವಿ ಸ್ವಲ್ಪ. ಹಾಗೆ ಈ ಅವರೆಕಾಳು ಇದ್ದಿದ್ದರಿಂದ ಅವರೆಕಾಳನ್ನು ಇಕ್ಕದ ಬೇಳೆ ಸಾಂಬಾರು ಕೂಡ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಸೂಪರಾಗಿದೆ ಪೊಂಗಲ್ ಅಂತಂತಂದ್ಬಿಟ್ಟು. ಹಬ್ಬ ಅಂದರೆ ಒಂದು ಕಡೆ ವಿಶೇಷತೆ ಹೌದು, ಹಾಗೆ ತುಂಬಾ ಕೆಲಸ ಇರುತ್ತೆ ಎಲ್ಲರ ಮನೆಯಲ್ಲೂ ಅಷ್ಟೇನೆ. ನಾನು ದೇವ್ರ ಮನೇಲಿ ಸಿಂಪಲ್ಲಾಗಿ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಹೇಗಿದೆ ಅಂತಂತಂದ್ಬಿಟ್ಟು. ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನನಗೆ ಗೊತ್ತಿರೋ ರೀತಿ ನಾನು ಸಿಂಪಲ್ಲಾಗಿ ಡಿಸೈನ್ ಮಾಡಿಕೊಂಡು ಎಲ್ಲನೂ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಹಳ್ಳಿಗಳ ಕಡೆ ನಾವು ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊತೀವಿ. ಬಟ್ ದನ ಕರುಗಳಿರೋರು ಬೆಂಕಿ ಹಾಕಿ ಬೆಂಕಿ ಮೇಲೆ ದನ ಕರುಗಳನ್ನು ಆರಿಸೋದು, ಹಾಗೆ ರಾಶಿ ಪೂಜೆ ಮಾಡ್ತಾರೆ. ಬೆಳೆದಿರುವಂಥ ಬೆಳೆನ ರಾಶಿ ಹಾಕಿ ಪೂಜೆ ಮಾಡ್ತಾರೆ. ಮತ್ತು ಭರಾಟೆ ತಿರುಗಿಸೋದು ಅಂತ ಹೇಳ್ತಾರೆ. ಅದೆಲ್ಲ ನಮ್ಮ ಯಜಮಾನ್ರ ಅಕ್ಕಂದ್ರ ಊರುಗಳ ಕಡೆ ಎಲ್ಲ ಮಾಡ್ತಾರೆ. ನಾವು ಕೆಲವೊಂದು ಸರಿ ಹೋಗಿ ನೋಡ್ಕೊಂಡು ಕೂಡ ಬಂದಿದ್ದೀವಿ ಈ ಸರಿ. ಬಟ್ ಹೋಗೋಕ್ಕಾಗ್ತಾಯಿಲ್ಲ, ಯಾಕೆಂದರೆ ಅಮ್ಮಗೆ ಸ್ವಲ್ಪ ಲೈಟಾಗಿ ಹುಷಾರಿಲ್ಲ. ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಮನೆಯಲ್ಲೇ ಇದ್ದೀವಿ. ಮನೆಯಲ್ಲೇ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡ್ವಿ. ಇಲ್ಲಿ ಪೂಜೆ ಮಾಡಿದ ನಂತರ ಹಾಗೆ ನನ್ನ ನಾದಿನಿ ಮನೆಗೆ ಕೂಡ ಹೋಗಬೇಕಾಗಿತ್ತು. ಅಲ್ಲೂ ಕೂಡ ಪೂಜೆ ಮಾಡಬೇಕಾಗಿತ್ತು. ಯಾಕೆಂದರೆ ಅವರು ಪೂಜೆ ಮಾಡೋದಕ್ಕಾಗಲ್ಲ, ನನಗೆ ನೀನೇ ಬಂದು ಮಾಡು ಅಂತಂತಂದರು. ಹಾಗಾಗಿ ಅಲ್ಲಿಗೂ ಕೂಡ ಹೋಗಬೇಕಾಗಿತ್ತು. ಮನೇಲೆಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿ ಹುಡುಗರಿಗೆಲ್ಲ ಟಿಫನ್ ಇಟ್ಕೊಟ್ಟು ಅವರು ತಿಂದಾದ ನಂತರ ಅಲ್ಲಿಗೂ ಕೂಡ ಹೋಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಂತರ ಅಲ್ಲೂ ಕೂಡ ಸಿಂಪಲ್ಲಾಗಿ ಹೂವು ನಾವು ತಂದಿದ್ದಿತ್ತು, ಅದೇ ಹೂವಿನಿಂದನೇ ನೀಟಾಗಿ ಪೂಜೆ ಮುಗಿಸ್ಕೊಂಡ್ವಿ. ಅಲ್ಲೂ ಕೂಡ ಬೇಗ ಪೂಜೆ ಮುಗೀತು. ಅಲ್ಲಿ ಪೂಜೆ ಮುಗಿಸ್ಕೊಂಡು ನಂತರ ಮನೆಗೆ ಕೂಡ ಹೊರಟು ಬಂದ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಬಾಯ್.